ಒಂದು ಸುಂದರವಾದ ಹಳ್ಳಿ. ಬೇಸಿಗೆಯ ಸಂಜೆ. ಬಿಸಿಲಿನ ಹೊತ್ತಿನಲ್ಲಿ ಬತ್ತಿ ಹೋದ ಹೊಲಗಳು. ಹಳ್ಳಿಯ ರೈತ ರಮೇಶು ಹೊಲದ ಮಧ್ಯೆ ಕುಳಿತು ಕಣ್ಣೀರು ಹಾಕುತ್ತಾನೆ. ಈ ಮಣ್ಣೆ ನನ್ನ ಜೀವನ. ಆದರೆ ಈಗ ನೀರಿಲ್ಲದ ಕಾರಣ ಬೆಳೆ ಬಾಡಿಹೋಗಿದೆ. ದೇವರು ಕೂಡ ನನ್ನ ಮಾತು ಕೇಳ್ತಿಲ್ಲವಲ್ಲ. ಅವನು ಕಣ್ಣೆತ್ತಿ ನೋಡಿದಾಗ ಆಕಾಶದಲ್ಲಿ ಮಳೆ ಬರುವ ಲಕ್ಷಣಗಳಿಲ್ಲ. ಹೃದಯದೊಳಗೆ ನೋವು ತುಂಬಿಕೊಂಡು ಮನೆ ಕಡೆ ನಡೆಯುತ್ತಾನೆ. ರಮೇಶ್ ಮನೆಗೆ ಬರುತ್ತಾನೆ. ತಿನ್ನಲು ಮನೆಯಲ್ಲಿ ಏನೂ ಇರುವುದಿಲ್ಲ. ಆಗ ಮನೆಯವರು ಎಲ್ಲರೂ ನಿದ್ರಿಸುತ್ತಾರೆ. ಮನೆಯವರು ನಿದ್ದೆ ಮಾಡಿದ ಕೂಡಲೇ ರಮೇಶ್ ಎದ್ದು ಮೌನವಾಗಿ ಹೊರಗೆ ಬರುತ್ತಾನೆ. ಹೊಲದ ಬಳಿ ಹೋಗಿ ಮಣ್ಣನ್ನು ಮುಟ್ಟುತ್ತಾನೆ. ನನ್ನ ಮಕ್ಕಳು ಹಸಿದಿದ್ದಾರೆ. ಏನಾದರೂ ಅದ್ಭುತ ಆಗಲಿ ಅಂತ ದೇವರನ್ನು ಬೇಡಿಕೊಳ್ಳುತ್ತಿದ್ದೇನೆ. ಅಷ್ಟರಲ್ಲಿ ಒಂದು ವಿಚಿತ್ರವಾದ ಗಾಳಿ ಬೀಸುತ್ತದೆ. ಮಣ್ಣಿನ ಮಧ್ಯೆ ಹೊಳೆಯುವ ನೀಲಿ ಬೆಳಕು ಕಾಣುತ್ತದೆ. ಬೆಳಕಿನೊಳಗಿಂದ ಕಪ್ಪು ಧೂಮ ರೂಪದಲ್ಲಿ ದೆವ್ವ ಹೊರಬರುತ್ತದೆ. ದೆವ್ವ ನಗುತ್ತಾ, ಏ ರೈತ, ನನ್ನನ್ನು ಕರೆಸಿದೀಯಾ? ನೀನೀಗ ಯಾವಾಗಲೂ ದೇವರನ್ನು ಕರೆದರೂ ಕೇಳಲಿಲ್ಲ, ಆದರೆ ನಾನು ಕೇಳಿದ್ದೇನೆ. ರಮೇಶು ಭಯಪಟ್ಟು ಹಿಂದೆ ಸರಿಯುತ್ತಾನೆ. ಯಾರೂ ನೀನು? ನಾನು ಈ ಮಣ್ಣಿನ ದೆವ್ವ. ಇವತ್ತು ನೀನು ಒಬ್ಬ ಒಡಂಬಡಿಕೆ ಮಾಡಬೇಕಾಗಿದೆ. ನಿನ್ನ ಬೆಳೆ ಬರುವುದು, ನಿನ್ನ ಮನೆ ಸುಖವಾಗುವುದು. ಆದರೆ ಒಂದು ಬೆಲೆ ಇದೆ. ಏನು ಬೇಕು ನಿನಗೆ? ದೆವ್ವ, 1 ವರ್ಷ ನಂತರ ನಿನ್ನ ಜೀವ. ರಮೇಶ್ ಸ್ವಲ್ಪತ್ತು ಯೋಚನೆ ಮಾಡುತ್ತಾನೆ. ದೆವ್ವ, ನೀನು ಯೋಚನೆ ಮಾಡು. ನೀನು ಯಾವಾಗ ಇದಕ್ಕೆ ಒಪ್ಪಿಕೊಳ್ಳುತ್ತೀಯ, ಆಗ ನನ್ನು ನೆನೆಸಿಕೊ ಸಾಕು ಎಂದು ಹೇಳಿ ಹೋಗಿಬಿಡುತ್ತಾರೆ. ರಮೇಶ್ ಮನೆಗೆ ಬರುತ್ತಾನೆ. ಅವನು ಅವನ ಹೆಂಡತಿ ಹಾಗೂ ಅವನ ಮಗನ ಮುಖ ನೋಡುತ್ತಾನೆ. ಆಗ ಮನಸ್ಸಿನಲ್ಲಿ ನಾನು ಇದಕ್ಕೆ ಒಪ್ಪಿಕೊಂಡರೆ ನನ್ನ ಹೆಂಡತಿ ಮತ್ತು ಮಗ ಖುಷಿಯಾಗಿ ಇತರೆ ಅವರಿಗೆ ಊಟ ಸಿಗುತ್ತದೆ ಎಂದು ಯೋಚನೆ ಮಾಡಿ ಮನಸ್ಸಿನಲ್ಲಿ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ಮರುದಿನ ಬೆಳಗ್ಗೆ ಅದ್ಭುತ ಬದಲಾವಣೆ. ಮಳೆ ಸುರಿಯುತ್ತದೆ. ಹೊಲಗಳು ಹಸಿರಾಗುತ್ತವೆ. ಬೆಳೆಗಳು ನಲಿಯುತ್ತಿವೆ. ಹಳ್ಳಿಯವರು ಆಶ್ಚರ್ಯದಿಂದ ರಮೇಶನ ಮನೆಗೆ ಬರುತ್ತಾರೆ. ಹಳ್ಳಿಯಲ್ಲಿ ರಮೇಶನ ಯಶಸ್ಸಿನ ಹಬ್ಬ. ಎಲ್ಲರೂ ಹಾಡುತ್ತಾರೆ, ಕುಣಿಯುತ್ತಾರೆ. ಅವನ ಹೆಂಡತಿ ಗೀತಾ ಮತ್ತು ಮಕ್ಕಳು ಹರ್ಷದಿಂದ ತುಂಬಿದ್ದಾರೆ. ಗೀತಾ, ನಮ್ಮ ಜೀವನ ಬದಲಾಗಿದೆ ರಮೇಶ. ನೀನು ದೇವರ ಮನುಷ್ಯ. ರಮೇಶು ನಗು ಮಾಡುತ್ತಾನೆ, ಆದರೆ ಕಣ್ಣಲ್ಲಿ ಭಯ. 1 ವರ್ಷ ನಂತರ ರಾತ್ರಿ. ಹಬ್ಬ ಮುಗಿದು 1 ವರ್ಷ ಕಳೆದಿದೆ. ರಮೇಶು ದಿನದಂತೆ ದೆವ್ವ ಬಂದ ದಿನ ನೆನಪಿಸುತ್ತದೆ. ಮಳೆಯ ರಾತ್ರಿಯಲ್ಲಿ ಮಣ್ಣು ಕಪ್ಪಾಗಿರುತ್ತದೆ. ಗುಡುಗು, ಮಿಂಚು. ದೆವ್ವ ಮತ್ತೆ ಪ್ರತ್ಯಕ್ಷವಾಗುತ್ತದೆ. ದೆವ್ವ, ಒಡಂಬಡಿಕೆ ನೆನಪಿದೆನಾ ರೈತ? ನಿನ್ನ ಕಾಲ ಆಯಿತು. ರಮೇಶು ಭಯದಿಂದ ಕಂಪಿಸುತ್ತಾನೆ. ರಮೇಶ್ ಎದ್ದು ನಿಧಾನವಾಗಿ ಆಚೆ ಬರುತ್ತಾನೆ. ನನ್ನ ಹೆಂಡತಿ ಮತ್ತು ಮಕ್ಕಳು ನೋಡು, ಅವರಿಗೋಸ್ಕರ ನನ್ನನ್ನು ಭೇಟಿಬೇಡು. ದೆವ್ವ, ಒಡಂಬಡಿಕೆ ಮುರಿಯಲಾಗದು. ಆದರೆ ಒಂದು ಮಾರ್ಗ ಇದೆ. ಹೇಳು. ದೆವ್ವ, ನಿನ್ನ ಬದಲಿಗೆ ನಿನ್ನ ಹೊಲದ ಮಣ್ಣಿಗೆ ನಿನ್ನ ಆತ್ಮವನ್ನು ನೀಡು. ನೀನು ಮಣ್ಣಾಗಿ ಉಳಿಯು, ನಿನ್ನ ಕುಟುಂಬ ಸುಖವಾಗಿ ಬಾಳಲಿ. ರಮೇಶು ಕಣ್ಣೀರೂ ಹಾಕುತ್ತಾನೆ. ಮಣ್ಣನ್ನು ಮುಟ್ಟುತ್ತಾನೆ. ಈ ಮಣ್ಣಿಗೆ ನಾನು ಜೀವ ನೀಡುತ್ತಿದ್ದೇನೆ. ನನ್ನ ಮಕ್ಕಳು ಹಸಿವಿನಿಂದ ಕಷ್ಟಪಡುವುದಿಲ್ಲ ಅಂದರೆ ನಾನು ಸಿದ್ಧ. ದೆವ್ವ ನಗು ಮಾಡುತ್ತದೆ. ಕೈ ಚಾಚಿ ಆತನ ಮೇಲೆ ಹೊಗೆ ಬೀಸುತ್ತದೆ. ರಮೇಶು ನಿಧಾನವಾಗಿ ಮಣ್ಣಿನೊಳಗೆ ಅಳಿಯುತ್ತಾನೆ. ಮರುದಿನ ಬೆಳಗ್ಗೆ. ಸೂರ್ಯೋದಯ. ಗೀತಾ ಹೊಲಕ್ಕೆ ಹೋಗಿ ನೋಡುವಾಗ ಮಣ್ಣಿನಲ್ಲಿ ಹಸಿರು ಚಿಗುರುಗಳು ಬಂದಿವೆ. ಅವಳು ಕಣ್ಣೀರು ಹಾಕುತ್ತಾಳೆ. ರಮೇಶ, ನಿನ್ನ ಆತ್ಮ ಈ ಮಣ್ಣಿನೊಳಗೆ ಬದುಕಿದೆ. ಹಳ್ಳಿಯವರು ಆಶ್ಚರ್ಯದಿಂದ ನೋಡುತ್ತಾರೆ. ಪ್ರತಿ ವರ್ಷ ಆ ಹೊಲದಲ್ಲಿ ಅತ್ಯಂತ ಉತ್ತಮ ಬೆಳೆ ಬರುತ್ತದೆ. ಹಳ್ಳಿಯ ಮಕ್ಕಳು ಹೇಳುತ್ತಾರೆ, ಆ ಹೊಲದೊಳಗಿದೆ ಒಬ್ಬ ರೈತನ ಆತ್ಮ. ಮಣ್ಣನ್ನು ಮುಟ್ಟಿದರೆ ಅದೃಷ್ಟ ಬರುತ್ತದೆ. ಹಸಿರು ಚಿಗುರುಗಳೊಳಗಿಂದ ಕಾಡು ಗಾಳಿ ಬೀಸುತ್ತದೆ. ಮಣ್ಣಿನೊಳಗಿಂದ ರಮೇಶನ ಧ್ವನಿ, ಈ ಮಣ್ಣು ನನ್ನ ದೇವರು. ನಾನೇ ಈ ಮಣ್ಣು. ಸಂದೇಶ. ಒಬ್ಬ ನಿಜವಾದ ರೈತನ ಪ್ರೀತಿ ಮಣ್ಣಿನ ಮೇಲಿನದು. ದೇವರು ಬಾರದರೂ ಆತ ತನ್ನ ಪ್ರಾಣ ಬಿಟ್ಟು ಮಣ್ಣಿಗೆ ಜೀವ ಕೊಡುವನು. ಸತ್ಯ ಪ್ರೀತಿ ಎಂದರೆ ತ್ಯಾಗ.